ಬ್ರೇಕ್ಫಾಸ್ಟಿಗೆ ಇಲ್ಲಿ ವೆಜ್ ನೂಡಲ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೂಡಲ್ಸ್ ಅಂದರೆ ತೆಳು ಶಾವಿಗೆ ಬರುತ್ತಲ್ಲ, ಅದನ್ನು ನಾನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರಿದಿಟ್ಕೊಳ್ತೀನಿ, ಕುಕುಂಬರ್ನ ಎಲ್ಲ ಇಟ್ಕೊಳ್ತೀನಿ. ಇದಕ್ಕೊಂಚೂರು ಸ್ವೀಟ್ ಆಗಿರಲಿ ಅಂಥೇಳಿ ಗೋವಾನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನಿಲ್ಲಿ ಬಾಯ್ಲ್ ಮಾಡಿರೋ ಶಾವಿಗೆನ ಹಾಕ್ಕೊಂಡು ಒಂದು ಅರ್ಧ ಕಪ್ಪು ನಾನು ಶೇಂಗಾ ಬೀಜನ ಬಾಯ್ಲ್ ಮಾಡಿ ಹಾಕ್ಕೊಳ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸೋಯಾ ಸಾಸು, ಚಿಲ್ಲಿ ಸಾಸು ಎಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸಿನಿಮನ್ ಹಾಕ್ಕೊಳ್ತೀನಿ. ಮತ್ತು ನಾವು ಏನು ಬೇಕಾದ್ರೂ ಇನ್ನೂ ಹೆಚ್ಚಿಗೆ ಹಾಕ್ಕೋಬೋದು, ಡ್ರೈ ಫ್ರೂಟ್ಸ್ ಹಾಕ್ಕೋಬೋದು. ಇದು ನಾನು ಬೇರೆ ವೆಜಿಟೇಬಲ್ ಹಾಕಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ, ಗೋವಾನ ಸಣ್ಣದಾಗಿ ಹೆಚ್ಕೊಳ್ತೀನಿ. ಈ ರೀತಿ ಸಣ್ಣದಾಗಿ ಹೆಚ್ಕೊಂಡ್ರು ಟೇಸ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಆಲಿವ್ ಆಯಿಲ್ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೊಂದು ಮ್ಯಾಗಿ ಮಸಾಲನೂ ಹಾಕ್ಕೊಂಡು ಪೆರಿ ಪೆರಿ ಮಸಾಲ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇಲ್ಲಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಸ್ಯಾಲೆಡ್ ಥರ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೂಡಲ್ಸ್ ಸ್ಯಾಲೆಡು ಇಲ್ಲಿ ನಾನು ಎಲ್ಲ ಹಾಕ್ಕೊಂಡು ಒಂದು ಬೌಲಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಏನು ಬೇಕಾದ್ರೂ ವೆಜಿಟೇಬಲ್ ಹಾಕ್ಕೋಬೋದು. ನಾನಿಲ್ಲಿ ಗೋವಾ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ವೆಜಿಟೇಬಲ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಏನು ಬೇಕಾ ವೆಜಿಟೇಬಲ್ ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ ವೈಟ್ ಶಾವಿಗೆ ಅಂದರೆ ನೂಡಲ್ಸ್ನ ತೆಳು ನೂಡಲ್ಸು ಇದೊಂದು 5 ನಿಮಿಷ ಬಿಸಿ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿದ್ರೆ ಆಯಿತು. ಇದು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಅರ್ಧ ಕಪ್ಪು ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಶೇಂಗಾ ಬೀಜ ಒಳ್ಳೆಯದಲ್ವ, ಹಸಿ ಶೇಂಗಾ ಬೀಜ ತಿಂದರೆ ಒಳ್ಳೆಯದು. ಇಲ್ಲಿ ಇನ್ನು ಎಳ್ಳು ಬೇಕಾದ್ರೆ ಹಾಕ್ಕೋಬೋದು. ಸಿನಮನ್ ಪೌಡ್ರ್ ಒಂಚೂರು ಹಾಕ್ಕೊಳ್ತೀನಿ. ಸಾಸ್ ಹಾಕ್ಕೊಳ್ತೀನಿ, ಸೋಯಾ ಸಾಸು, ಚಿಲ್ಲಿ ಸಾಸ್ ಹಾಕ್ಕೊಳ್ತೀನಿ. ಹೀಗೆ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾವಿಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಡಯಟ್ ಕಾನ್ಸೆಪ್ಟ್ ಇರೋರಿಗೆ ಈ ರೀತಿ ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರೆ ಟೇಸ್ಟಾಗಿರುತ್ತೆ. ತಿನ್ನೋಕ್ಕೂ ತುಂಬಾ ಇಷ್ಟಪಟ್ಟು ತಿನ್ಬೋದು. ಇಲ್ಲಿ ಸ್ವಲ್ಪ ಆಲಿವ್ ಆಯಿಲ್ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಎಲ್ಲನೂ ಸರಿ ಸಮನಾಗಿ ಮಿಕ್ಸ್ ಮಾಡಿಕೊಂಡು ತೊಗೊಂಡ್ರೆ ಈಸಿಯೆಸ್ಟಾಗಿ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.